30 ದಿವಸದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಸುತ್ತಮುತ್ತಲಿನಲ್ಲಿ 3 ಕೊಲೆ. ಸತ್ತವರು ಯಾರು ಶ್ರೀಮಂತರ ಅಲ್ಲ, ರಾಜಕೀಯ ವ್ಯಕ್ತಿಗಳು ಅಲ್ಲ, ಹಣ ಅಧಿಕಾರ ಐಷಾರಾಮಿ ಜೀವನ ಮಾಡೋರು ಅಲ್ಲ. ಅಶ್ರಫ್ ಏಪ್ರಿಲ್ 27ನೇ ತಾರೀಕಿಗೆ ಕೊಲೆ ಆದ. ಮಾಡಿದ ತಪ್ಪೇನು? ಅವನು ಮಾಡಿದ ತಪ್ಪೇನು? ಯಾಕೆ ಅವನ್ನ ಕೊಂದರು? ಕಾರಣ ಏನು? ತನಿಖೆ ನಡೀತಾ ಇದೆ. ಈಗ ಇಮ್ತಿಯಾಸ್ 27/5/2025 ಇಮ್ತಿಯಾಸನ್ನು ಕೊಂದಿದ್ದಾರೆ. ಇಮ್ತಿಯಾಸ್ ಏನು ರಾಜಕೀಯ ವ್ಯಕ್ತಿಯ? ಹಣ ಇದ, ಅಧಿಕಾರ ಇದ, ಐಷಾರಾಮಿ ಜೀವನನ? ಅವನ ಸಮಾಜದಲ್ಲಿ ಅವನ ಪಾಲು ಏನು? ಅವನು ಒಂದು ಗೂಡ್ಸ್ ಡ್ರೈವರ್, ಶ್ರಮಜೀವಿ, ಯಾವ ಪಕ್ಷಕ್ಕೂ ಸೇರಿರೋನಲ್ಲ. ಆದರೆ ಅವನಿಗೆ ಒಂದು ಧರ್ಮ ಇದೆ, ಅವನಿಗೆ ಒಂದು ನಂಬಿಕೆ ಇದೆ, ಅದು ಅವನು ಪರ್ಸನಲ್. ಸುಹಾಸ್ ಶೆಟ್ಟಿನ ಕೊಂದಿದ್ದಾರೆ. ಕೊಂದವರು ಯಾರು? ಸುಹಾಸ್ ಶೆಟ್ಟಿ ಹಣ, ಅಧಿಕಾರ, ಐಷಾರಾಮಿ ಜೀವನನ ಇಲ್ಲ. ಆತ ಒಬ್ಬ ಶೂದ್ರ, ಶ್ರಮಜೀವಿ. ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ಕೇಸ್ಗಳಿದೆ. ಆದರೆ 3 ಕೊಲೆ, 3 ಜನರು ಕೂಡ ಕಷ್ಟಜೀವಿಗಳು, ಶ್ರಮಜೀವಿಗಳು. ಸಮಾಜದಲ್ಲಿ ಯಾವುದೇ ಅಂತಸ್ತು, ಹಣ, ಅಧಿಕಾರ, MLA, MP, ಸಚಿವರು, ಕಾರು, ಬಂಗ್ಲೋ ಯಾವುದೂ ಇಲ್ಲ. ಅಮಾಯಕರು ಕೊಲೆ ಆಗ್ತಾ ಇದ್ದಾರೆ. ಕಾರಣ ಏನು? ಏನು ಕಾನೂನು ಇಲ್ವಾ? ಕೋಕಾ ಇದೆ ಕರ್ನಾಟಕದಲ್ಲಿ, ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್. ಇಮ್ತಿಯಾಸ್ ಮತ್ತು ಅಶ್ರಫ್ ಕೊಲೆ ಪ್ರಕರಣದಲ್ಲಿ UAPA ಕೋಕಾ ಕಾಯ್ದೆಯನ್ನು ಯಾಕೆ ಇನ್ವೋಕ್ ಮಾಡಿಲ್ಲ? ಇದನ್ನು ಪ್ರಶ್ನೆನೇ. ಸುಹಾಸ್ ಕೊಲೆ ಪ್ರಕರಣದಲ್ಲಿ ರಾಜಕೀಯ ದ್ವೇಷನ, ವ್ಯಾಪಾರ ದ್ವೇಷನ? ಏನು ದ್ವೇಷ ಅದು? ತನಿಖೆ ನಡೀತಾ ಇದೆ. ಕೊಲೆ ಮೇಲೆ ಕೊಲೆ ಹಾಕ್ತಾನೇ ಇದೆ. ಇದಕ್ಕೆ ಮೊದಲು ನೆಕ್ಟಾರ್, ಒಂದು ಶ್ರಮಜೀವಿ, ಕೊಲೆ ಆಯಿತು. ಫಾಜಿಲ್, ಮಸೂದ್ ಕೊಲೆಗಳಾಯಿತು. ಅವರು ಹಣ, ಅಧಿಕಾರ, ಐಷಾರಾಮಿ ಜೀವನ ಇಲ್ಲ. ಈಗ ಏನು ಆಗ್ತಾ ಇದೆ ಅಂದರೆ ಕೋಮುವಾದ, ಜಾತಿವಾದ, ದ್ವೇಷ ಭಾಷಣ, ಇದು ಎಲ್ಲ ಯಾಕೆ ಮಾಡ್ತಾ ಇದ್ದಾರೆ? ಬಡವರು, ಶೂದ್ರರು, ಶ್ರಮಕ ಜೀವಿಗಳು ಜೈಲಿಗೆ ಹೋಗ್ತಾರೆ, ಮಶಾನಕ್ಕೆ ಹೋಗ್ತಾರೆ. ಅಧಿಕಾರಕ್ಕೆ ಯಾರು ಹೋಗ್ತಾರೆ? ಅಧಿಕಾರಕ್ಕೆ ಹೋಗೋರು ಯಾರು? ಅಂದರೆ ಅಧಿಕಾರಕ್ಕೋಸ್ಕರನೇ ಕೊಲೆನಾ? ಇದು ಇತ್ತೀಚೆಗೆ ನೋಡ್ತಿದ್ರೆ ಏನು ನಡೀತಾ ಇದೆ ಅಂದರೆ ಕರಾವಳಿ ಪ್ರದೇಶದಲ್ಲಿ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ? ದ್ವೇಷ ಭಾಷಣೆ ಮಾಡ್ತಾರೆ. ಭಾಷಣೆಯಲ್ಲಿ ಹೇಳ್ತಾರೆ ನಾವು ಕೊಲ್ಲುತ್ತೇವೆ ಎಂದು ಭಾಷಣ ಮಾಡ್ತಾರೆ. ರಿವೆಂಜ್ ಮಾಡ್ತೀವೆಂದು ಮಾಡ್ತಾರೆ. ಪೊಲೀಸರು ಆ್ಯಕ್ಷನ್ ತಗೊಳ್ಳೋದಿಲ್ಲ. ಯಾವುದೋ ಸಣ್ಣ ಪುಟ್ಟ ಸೆಕ್ಷನ್ಗಳಲ್ಲಿ ಬಂಧಿಸ್ತಾರೆ. ಅಲ್ಲಿ ಪ್ರೊಡ್ಯೂಸ್ ಮಾಡಿದ ತಕ್ಷಣ ಬೇಲ್ ಸಿಗ್ಬಿಡುತ್ತೆ. ಪೊಲೀಸ್ ಇನ್ಯಾಕ್ಷನ್ ಅಂದರೆ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದರೆ ಹೀರೋ ಆಗ್ತಾರೆ ಅವರು. ಮೊದಲೇ ಮಾತಾಡ್ತಾರೆ
ಒಬ್ಬ ಹಿಂದೂ ಯುವಕ ಕೊಲೆ ಆಗ್ತಾನೆ ಎಂದು ಮಾತಾಡ್ತಾರೆ. ಒಂದು ಅಮಾಯಕ ಹಿಂದೂ ಹುಡುಗ, ಶೂದ್ರರು, ಬಡವ, ಶ್ರಮಿಕ ಜೀವನ ಮಾಡೋನು ಮರ್ಡರ್ ಆಗ್ತಾನೆ. ಇದಕ್ಕೆ ಮೊದಲೇ ಹೇಳ್ತಾರೆ ಅದನ್ನೇ. ಆ ಕೊಲೆ ಆದಮೇಲೆ ನಾವು ರಿವೆಂಜ್ ತಗೊಳ್ತೀವಿ ಎಂದು ಓಪನ್ ಆಗಿ ಮಾತಾಡ್ತಾರೆ. ಮಾಧ್ಯಮಗಳಲ್ಲಿ ಬರುತ್ತೆ. ಮಾತಾಡಿದ 2-3 ದಿವಸದಲ್ಲಿ ಇನ್ನೊಂದು ಕೊಲೆ ಬೀಳುತ್ತೆ. ಇದಕ್ಕೆ ಮೊದಲು ನಾನು ಮಾತಾಡಿದೆ, ವಾಜಪೇಯಿ ಆ ಪ್ರೋಗ್ರಾಮ್ಗೆ ಪೊಲೀಸರು ಯಾಕೆ ಅನುಮತಿ ಕೊಟ್ಟರು? ಅನುಮತಿ ಕೊಟ್ಟರೆ ಅವರು ದ್ವೇಷ ಭಾಷಣ ಮಾತಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಇದೆಲ್ಲ ಕೂಡ ಎಲ್ರಿಗೂ ಗೊತ್ತಿತ್ತು. ಮಂಗಳೂರಿನಲ್ಲಿ ಇರೋರು ಕೂಡ ಎಲ್ಲ ಮಾತಾಡ್ತಿರೋದು, ಮಾಧ್ಯಮದಲ್ಲಿ ಕೂಡ ಬಂತು. ಕಮಿಷನರು ಅದಕ್ಕೆ ಅನುಮತಿ ಕೊಟ್ಟಿರಬಾರ್ದೆಂದು ಕೂಡ ಬಂತು. ಅನುಮತಿ ಕೊಟ್ಟರು, ಕೊಲೆ ಆಯಿತು. ಇದಕ್ಕೆಲ್ಲ ಕಾರಣ ಯಾರು? ಕೊಲೆಗಳಿಗೆ ಕಾರಣ ಯಾರು? ಈ ಕೊಲೆಗಳಿಂದ ಲಾಭ ಯಾರಿಗೆ, ನಷ್ಟ ಯಾರಿಗೆ? ಮಂಗಳೂರಿಗೆ ನಷ್ಟ, ಶಾಂತಿಗೆ ನಷ್ಟ, ಮಂಗಳೂರು ಅಭಿವೃದ್ಧಿಗೆ ನಷ್ಟ, ಮಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ನಷ್ಟ, ಮಂಗಳೂರಿನಲ್ಲಿ ಇರೋ ಶ್ರಮ ಜೀವಿಗಳಿಗೆ ನಷ್ಟ. ಅಲ್ಲಿ ಊಟ, ಬಟ್ಟೆ, ಕೆಲಸ, ಕೂಲಿ, ಇದಕ್ಕೋಸ್ಕರ ಹೋರಾಟ ಮಾಡೋರಿಲ್ಲ. ಬೇರೆ ಕೋಮು ಭಾಷಣೆ, ಜಾತಿವಾದ, ಧರ್ಮದ ಮೇಲೆ ಧರ್ಮವನ್ನು ಎತ್ತು ಕಟ್ಟೋದು. ವಿವೇಕಾನಂದ ಹೇಳಿದ್ರು, ಎಲ್ಲ ಧರ್ಮವನ್ನು ಒಂದು ನತಿ. ಹಿಂದೂ ಧರ್ಮ ಒಂದು ನತಿ ಅಂದರೆ ಇಸ್ಲಾಂ ಧರ್ಮ ಒಂದು ನತಿ, ಬುದ್ಧಿಸ್ಟ್ ಒಂದು ನತಿ, ಬೇರೆ ಬೇರೆ ಹೆಸರು ನತಿಗಳಿದ್ರೇನೋ ಕೊನೆಯಲ್ಲಿ ಅದು ಹೋಗಿ ಸೇರೋದು ಸಮುದ್ರದಲ್ಲಿ ಎಂದು ಹೇಳಿದರು. ಸಮುದ್ರನೇ ದೇವರಂದು. ಜಾತಿ ಮೇಲೆ, ಧರ್ಮದ ಮೇಲೆ ಕೋಮುವಾದ, ದ್ವೇಷ, ಕೊಲೆ, ದರೋಡೆ, ವೈಲೆನ್ಸ್ ಇದನ್ನು ಕಂಟ್ರೋಲ್ ಮಾಡಲು ಗೃಹ ಸಚಿವರು ಫೇಲ್ಯೂರ್ ಆಗಿದ್ದಾರಾ? ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಫೇಲ್ಯೂರ್ ಆಗಿದೆ. ಇದರಲ್ಲಿ ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರ್ ಯಾರು? ಬಾರಿ ಇದ್ರ ಬಗ್ಗೆ ತನಿಖೆ ಆಗಬೇಕು. ಇನ್ವೋಕ್ UAPA, ಇನ್ವೋಕ್ ಕೋಕಾ, ಕಂಟ್ರೋಲ್ ವೈಲೆನ್ಸ್, ಕೊಲೆ ಬೇಡ, ಶಾಂತಿ ಬೇಕೆಂದು ಇದನ್ನು ಮುಗಿಸ್ತೀನಿ ನಾನು.